ಹಲೋ, ನಾ ಹೇಳಕತ್ತಿ ವಿಷಯ ಭಾಳ ಇಂಪಾರ್ಟೆಂಟ್ ಐತಿ, ಕೇಳಿಸ್ಕೊ. ಇಲ್ಲಿ ಯಾರು ಇಲ್ಲ ಅಂತ ನಿನಗೆ ನಾ ಹೇಳಕತ್ತೀನಿ. ಕೋಟಿಗಟ್ಲೆ ಆಸ್ತಿ ಇದ್ರೆ ಬಿ ನಾ ಯಾರಿಗೆ ಗೊತ್ತಿರ್ಲಾರ್ದಂಗಿದ್ದು ಅಂದ್ರೆ ನನ್ನ ನ್ಯಾಚುರಾಲಿಟಿ ಭಾಳ ಇಷ್ಟ ನಂಗೆ. ಅರೆ ಏನ್ ಮಾಡೋದಿತ್ತು, ರೊಕ್ಕ ರೂಪಾಯಿ ತೊಗೊಂಡು ನಂದು ಆಸ್ತಿ ಎಲ್ಲ ಬಿಟ್ಕೊಡೋದ್ರಿಂದ ಈಗಿಂದಿಗಿಲ್ಲ ನಂಗೆಲ್ಲ ಸಾಕಾಗೈತಿ ಈಗ ಅದಾವ. ಆದ್ರೆ ಮನುಷ್ಯ ಹಂಗಿರ್ಬೇಕು ಗೊತ್ತದೇನು, ಮನುಷ್ಯ ಯಾವತ್ತು ನಿಯತ್ತಾಗಿರ್ಬೇಕು, ಅದು ನಂಗೆ ಭಾಳ ಇಷ್ಟ. ನನ್ನ ಇಲ್ಲಿ 120 ರೂಪಾಯಿ ಬಿದ್ದಾವ, ಯಾವ ತಂದು ಕೊಡ್ತಾನೆ ಅವ್ರಿಗೆ ನಂದು ಆಸ್ತಿ ಬರೋದು ಕೊಡ್ತೀನಿ ನಾನು ಅಂತ. ಯಾವಿಲ್ಲ ಈಗ ತಂದು ಕೊಡ್ಲಿಕ್ಕೆ ಅಂತ ಯಾವ ಇಲ್ಲಿ ಬಿ ಇದ್ರಿ ಅಲ್ಲ ಬರಾಕ. ನಾ ಹೇಳದ್ ಕೇಳಿ. ಓ ಸರಿ, ರೊಕ್ಕ ನಿಮ್ಮ ಹೇಳ್ರಿ. ನೋಡ 2, 4, 8, 10, 12 ಇಡೀ 20 ರೂಪಾಯಿ ಹೆಚ್ಚಿಗೆ ಅವನು. ಪ್ರಾಬ್ಲಮ್ ಆಗೈತೆ ಗೊತ್ತದೇನು, ನನ್ ಕರಿ ವಾಚ್ ಇತ್ತು, ಬ್ಲ್ಯಾಕ್ ವಾಚ್, ಅದು ಹಾಕನೆ ಕಳ್ದ ಸಿಗೋಲೆ ಆಗೈತೆ ನಂಗೆ. ಹಾ ಇದು ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ದೋಸ್ತ. ಇನ್ನೊಂದು ಸಣ್ಣ ಪ್ರಾಬ್ಲಮ್ ಆಗೈತೆ ನೋಡು, ನಂದೊಂದು ಬಿಳಿ ಮೊಬೈಲ್ ಇತ್ತು ಕಳ್ದ, ಅದೋರೆ ಭಾತನೆ ಸಿಗಲಾಗ್ಯದ. ಒಟ್ಟು ಎಲ್ಲಿ ಹೋಗ್ಯದ ಯಾರಿಗೆ ಗೊತ್ತಾ? ಸಿಮ್ ಅದೇನಿ ತೊಳಗ ಇದು ನಂದಿಲ್ಲ ಹಂಗಿತ್ತ ಇದು ನಂದು. ಥ್ಯಾಂಕ್ಸ್ ದೋಸ್ತ. ಒಂದು ಸಣ್ಣ ಪ್ರಾಬ್ಲಮ್ ಆಗೈತೆ ನಾವು. ಇನ್ನೊಂದು ನಮ್ಮ ಕರಿ ಶಾಂಡಲ್ ಇದ್ದು ಎಲ್ಲಿ ಕಳ್ದ ಯಾರಿಗೆ ಗೊತ್ತಾ? ಹರ ಭಾಳ ತನ ಸಿಗಲಾಗ ಒಟ್ಟು. ಹಾ ಇವೆ ಥ್ಯಾಂಕ್ಸ್ ದೋಸ್ತ. ದೋಸ್ತ ನಿಂಗೆ ನಾನು ಮಾಡ್ತೀನಿ. ಹಾ ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ದೋಸ್ತ. ಈ ಜಗತ್ನ ನಿನ್ನಂತ ದೋಸ್ತ ಯಾರು ಇಲ್ಲ ದೋಸ್ತ. ಭಾಳ ಖುಷಿಯಾಗ ನೋಡು ನಂಗೆ. ನಾ ಈಗ ಏನ್ರಿ ಒಂದು ತಂದು ಕೊಡ್ತೀನಿ, ಈಗ ಸುಮ್ಮನೆ ಮುಚ್ಕೊಂಡು ತಗೋಬೇಕು. ಸುಮ್ ತಗೋ ನಾ ಈಗ ತಂದು ಕೊಡ್ತೀನಿ. ಈಗ ನನ್ನ ಕಡೆ ಒಂದು ಸರ್ಪ್ರೈಸ್ ಅದ, ಸುಮ್ ತಂದು ಕೊಡ್ತೀನಿ, ತೋತ್ ಬಾನಿ. ಹಾ ತಂದು ಕೊಡ್ತೀನಿ. ಮೊಬೈಲ್ ಮೊಬೈಲ್ ವಾಚ್ ಏನಾಯ್ತು ಮಂಗಲ ಭಾವನಯ ಮಂಗ